ಇವತ್ತು ಸೌಹಾರ್ದ ರಂಜಾನು, ಮೊನ್ನೆ ಎಲ್ಲ ಯುಗಾದಿ ಮಾಡಿದ್ವಿ, ಇವತ್ತು ರಂಜಾನ್ ಇದನ್ನು ಮಾಡ್ತಾಯಿದ್ದೀವಿ. ಇವತ್ತು ಸೌಹಾರ್ದತೆ ಅನ್ನೋದು ಜನಕ್ಕೆ ಅತ್ಯಂತ ಸಹಜವಾಗಿದೆ. ಆದರೆ ಲಾಭ ಬಡುಕರು ಅದಕ್ಕೋಸ್ಕರ ಶಿಯಾ ಸುನ್ನಿಗಳು ಅಂತೇಳಿ ಒಡಕನ್ನು ಉಂಟು ಮಾಡೋದಕ್ಕೆ ಪ್ರಯತ್ನ ಮಾಡ್ತಿದೆ. ಅದಾಗಬಾರ್ದು. ಅದನ್ನು ಎಲ್ಲ ಬಿಟ್ಟು ಎಲ್ಲರೂ ಕೂಡ ಒಟ್ಟಿಗೆನೇ ಹಬ್ಬ ಹರಿದಿನಗಳನ್ನ ಆಚರಣೆ ಮಾಡಬೇಕು. ಶಿಯಾ ಸುನ್ನಿಗಳು ಅಲ್ಲ. ಶಿಯಾ ಸುನ್ನಿಗಳು ಅಮೇರಿಕಾದವರು, ಇಸ್ರೇಲ್ನವರು ಮಾಡೋವಂಥ ಕುತಂತ್ರಗಳು. ಯಾಕೆಂದರೆ ಅವರು ಯುದ್ಧೋನ್ಮಾದವನ್ನು ಜಾಸ್ತಿ ಮಾಡಬೇಕು, ಅದರಿಂದ ವ್ಯಾಪಾರ ಮಾಡಿ ಲಾಭ ಮಾಡ್ಕೋಬೇಕು. ಆದರೆ ಇವತ್ತು ಜನಗಳಿಗೆ ಅತ್ಯಂತ ಸಹಜವಾಗಿ ಏನು ಇಡೀ ಜಗತ್ತಿನ ಜನ ಎಲ್ಲ ತೊಂದರೆ ಅನುಭವಿಸ್ತಾ ಇದ್ದಾರೆ. ಯಾರೋ ಒಂದಿಬ್ಬರನ್ನ ಕೆಟ್ಟವ್ರನ್ನ ಆಯ್ಕೆ ಮಾಡಿದ್ದಕ್ಕೆ ಈ ಇಡೀ ಜಗತ್ತಿನ ಜನ ತೊಂದರೆ ಅನುಭವಿಸೋ ಥರ ಆಗಿದೆ. ಇದನ್ನು ತಡೆಗಟ್ಟಬೇಕು ಅಂತ ಅಂದರೆ ಜನ ಸೌಹಾರ್ದತೆಯ ಸಂದೇಶವನ್ನು ಮತ್ತು ಆ ಥರದವ್ರನ್ನ ಸೋಲಿಸ್ಬೇಕು. ಯಾರೇ ಆ ಥರದ ಕೋಮು ಸೌಹಾರ್ದತೆಗೆ ಧಕ್ಕೆ ತರ್ತಾರೋ ಅವರನ್ನು ಸೋಲಿಸುವಂಥ ಕೆಲಸನ ಮಾಡಬೇಕು. ಆ ಥರದ ಶಕ್ತಿಗಳನ್ನು ಸಂಪೂರ್ಣವಾಗಿ ನಿರಾಕರಿಸಬೇಕು. ಆ ಥರದ ಒಂದು ಇದನ್ನು ನಾವು ಮಾಡೋದು ಕಲ್ತ್ಕೊಂಡ್ರೆ ನಿಜವಾಗ್ಲೂ ಈ ಜಗತ್ತಿಗೆ ಒಳ್ಳೆಯದಾಗ್ತದೆ. ಆಮೇಲೆ ನಾವು ಅನುಭವಿಸೋ ತೊಂದರೆಗಳು ಕೂಡ ಕಡಿಮೆ ಆಗ್ತದೆ ಅಂತ ನನಗನ್ನಿಸ್ತದೆ. ಧನ್ಯವಾದಗಳು.